ಬಸವೇಶ್ವರ ಸ್ವಾಮಿ ಆಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ ಹಾಗೂ ಸಪ್ತಗಿರಿ ಆಸ್ಪತ್ರೆ ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದ ಉಚಿತ ಆರೋಗ್ಯ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ಯಶಸ್ವಿ. ಶಿಬಿರದಲ್ಲಿ ಮಕ್ಕಳು ಸೇರಿದಂತೆ ಹಿರಿಯರ ತನಕ ನೂರಾರು ಜನರು ಭಾಗಿ. ಆರೋಗ್ಯ ಶಿಬಿರಕ್ಕೆ ಬಂದ ಸಾರ್ವಜನಿಕರಿಗೆ ಬಿಸಿ ಊಟ ನೀಡುವ ನೀರಿನ ವ್ಯವಸ್ಥೆ ಕಲ್ಪಿಸಿದ ಟ್ರಸ್ಟ್ ವ್ಯವಸ್ಥಾಪಕರು. ತಾಲೂಕಿನ ತಣ್ಣೇನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆ ಆವರಣದಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿ ಆಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ ಹಾಗೂ ಸಪ್ತಗಿರಿ ಆಸ್ಪತ್ರೆ ಇವರ ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದ ಉಚಿತ ಆರೋಗ್ಯ ಹಾಗೂ ಶಸ್ತ್ರಚಿಕಿತ್ಸೆ ಶಿಬಿರವನ್ನು ಉದ್ಘಾಟಿಸಿದ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಹಾಗೂ ಟ್ರಸ್ಟ್ ಪದಾಧಿಕಾರಿಗಳು. ಟ್ರಸ್ಟ್ ಪದಾಧಿಕಾರಿ ಗೋವಿಂದಯ್ಯ ಮಾತನಾಡಿ, ಪ್ರತಿಯೊಬ್ಬ ಮನುಷ್ಯನಿಗೆ ಆರೋಗ್ಯದ ರಕ್ಷಣೆ ಬಹುಮುಖ್ಯ. ಅದರಿಂದ ನಮ್ಮ ಸೇವಾ ಟ್ರಸ್ಟ್ ವತಿಯಿಂದ ನಮ್ಮ ತಾಲೂಕಿನ ಬಡ ಜನರಿಗೆ ಅನುಕೂಲವಾಗಲಿ ಎಂದು ಈ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಇದರ ಸದುಪಯೋಗವನ್ನು ಪಡೆದುಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎಂದರು. ಇನ್ನು ಸಪ್ತಗಿರಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಧನುಷ್ ಮಾತನಾಡಿ, ನಮ್ಮ ಆಸ್ಪತ್ರೆಯ ನುರಿತ ವೈದ್ಯಾಧಿಕಾರಿಗಳು ನಿಮ್ಮ ಗ್ರಾಮಕ್ಕೆ ಬಂದಿದ್ದಾರೆ. ನಿಮ್ಮ ಗ್ರಾಮದ ಮುಖಂಡರಿಂದ ಈ ಆರೋಗ್ಯ ಶಿಬಿರ ನಡೆದಿದೆ. ಇದರ ಸದುಪಯೋಗವನ್ನು ಪಡೆದುಕೊಂಡು ನಿಮಗೆ ಇರುವ ಆರೋಗ್ಯದ ಸಮಸ್ಯೆಯನ್ನ ನಮ್ಮ ಬಳಿ ಹೇಳಿಕೊಳ್ಳಿ, ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನ ನಾವು ನೀಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಗೋವಿಂದಯ್ಯ, ರಮೇಶ್, ಹನುಮಂತರಾಯಪ್ಪ, ಕಾಂತರಾಜು, ಗೋವಿಂದ ರೆಡ್ಡಿ, ರಂಗನಾಥ್, ಆಶಾ ಕಾರ್ಯಕರ್ತರಾದ ಲಕ್ಷಮ್ಮ, ನಂದಿನಿ ಸೇರಿದಂತೆ ಬಸವೇಶ್ವರ ಸ್ವಾಮಿ ಹಾಗೂ ಆಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು, ಗ್ರಾಮಸ್ಥರು ಹಾಜರಿದ್ದರು. ನ್ಯೂಸ್ ಬ್ಯೂರೋ, ರಾಜಮುದ್ರಿ ನ್ಯೂಸ್, ಧ್ವನಿ ನಿಮ್ಮದು, ಜಾಲ ನಮ್ಮದು. ಉಚಿತ ವೈದ್ಯಕೀಯ ತಪಾಸಣೆ ಶಿಬಿರ ನಡೆಸ್ತಿದ್ದೇವೆ. ಈ ಶಿಬಿರದ ಆಯೋಜನೆಯನ್ನು ಶ್ರೀ ಬಸವೇಶ್ವರ ಸ್ವಾಮಿ ಮತ್ತು ಆಂಜನೇಯ ಸೇವಾ ಟ್ರಸ್ಟ್ ಅವರು ನೆರವೇರಿಸಿಕೊಡುತ್ತಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಹೆಚ್ಚಾಗಿ ಜನರು ಶಿಬಿರದಲ್ಲಿ ಬಂದು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಆಸ್ಪತ್ರೆ ವತಿಯಿಂದ ಎಲ್ಲರಲ್ಲೂ ಕೇಳಿದ್ದೇವೆ. ಮಾಡಲ್ಲ. ಇಲ್ಲಿ ನಮ್ಮದು ಒಂದು ಉಚಿತ ಏನೊಂದು ಚೆಕಿಂಗ್ ಇದೆಯಲ್ಲ, ಯಾವುದು ಇರ್ಬೋದು, ಸಾಮಾನ್ಯ ರೋಗ ಇರ್ಬೋದು, ಮಕ್ಕಳು ಇರ್ಬೋದು, ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ECG, ನರರೋಗ, ಬೆನ್ನು ನೋವು, ಕಿವಿ, ENT, ಮೂಳೆ ಮತ್ತು ಕೀಲಿಂದು ಮತ್ತು ಸೌಖ್ಯ ವಿಭಾಗ, BP, ಶುಗರು, ಇದು ಸಂಬಂಧಪಟ್ಟವೆಲ್ಲ ಇಲ್ಲಿ ಚೆಕಪ್ ಮಾಡ್ತಾರೆ. ಚೆಕ್ ಮಾಡಿಬಿಟ್ಟು ಏನನ್ನ ಹೆಚ್ಚಿಗೆ ನನಗೆ ಶಸ್ತ್ರಚಿಕಿತ್ಸೆ ಬೇಕು, ಆಪ್ರೇಷನ್ಸು ಮತ್ತು ಮತ್ತೊಂದು ಬೇಕು ಅಂದರೆ ಆಸ್ಪತ್ರೆಯಿಂದಲೇ ನಿಮ್ಮನ್ನೆಲ್ಲ ಉಚಿತವಾಗಿ ಅಲ್ಲಿ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸಿ ಮತ್ತೆ ಕರ್ಕೊಂಡ್ಬಂದು ನಿಮ್ಮ ಊರಿಗೆ ಬಿಡ್ತಾರೆ. ಪೇಷಂಟ್ ಜೊತೆಗೆ ಒಬ್ಬರು ಹೋಗ್ಬೋದಲ್ಲಿ ಅಲ್ಲಿರೋ ವ್ಯವಸ್ಥೆನೂ ಕೊಡ್ತಾರೆ. ಅವ್ರು 1 ದಿವಸ 2 ದಿವಸ ಎಷ್ಟು ದಿವಸ ಇರ್ತಾರೆ ಅಷ್ಟು ದಿವಸದಾಗ ಇಲ್ಲಿ ನಿಮಗೆ ಟ್ರೀಟ್ಮೆಂಟ್ಗೆ ಇವಾಗ ಚೆಕ್ ಮಾಡಿದಾಗ ಪ್ರಾಬ್ಲಮ್ ಇದ್ದರೆ ಮೆಡಿಸಿನ್ಗಳು ಇಲ್ಲೇ ಕೊಡ್ತಾರೆ, ಅಲ್ಲೂ ಮೆಡಿಸಿನ್ಗಳು ಕೊಡ್ತಾರೆ. ಅದನ್ನು ಎಲ್ಲರೂ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳಿ ಈ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ.